ನಿನಗೆ ನಾನು ನೀನು ಬಂದಿರುವುದು ಏನೋ ನಾವು ಬಂದು ಹೋಗ್ಲಿಕ್ಕಾಗಿ ಅಲ್ಲ ಪ್ರಿಯರೇ. ನನ್ನ ಕಷ್ಟವನ್ನ, ನನ್ನ ನೋವನ್ನ, ನನ್ನ ಕಣ್ಣೀರನ್ನ ಯೇಸುವ ಬಳಿಗೆ ನಾನು ತೆಗೆದು ನನ್ನ ಕಷ್ಟವನ್ನ ದೇವರ ಬಳಿಯಲ್ಲಿ ನೀನು ಒಪ್ಪಿಸಿಕೊಡುವುದಾದರೆ ದೇವರು ನನ್ನ ಸ್ವರಕ್ಕೆ ಕಿವಿ ಕೊಟ್ಟು ನಿನ್ನನ್ನು ಎಲ್ಲಾ ಕೇಡಿನಿಂದ, ಎಲ್ಲಾ ಬಾಧೆಯಿಂದ ತಪ್ಪಿಸಲಿಕ್ಕೆ ನನ್ನ ಯೇಸು ಶಕ್ತನಾಗಿದ್ದಾರೆ ಪ್ರಿಯರೇ. ಕಷ್ಟಗಳಲ್ಲಿ, ದುಃಖಗಳಲ್ಲಿ ನಮ್ಮ ಜೊತೆಯಾಗಿರುತ್ತೇನೆಂಬುದಾಗಿ ಹೇಳಿದ ಯೇಸು ನನ್ನ ಕರ್ತನಾಗಿದ್ದಾರೆ ಪ್ರಿಯರೇ. ಈ ಲೋಕದಲ್ಲಿ ಯಾರು ಕೂಡ ನಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಪ್ರಾಮಿಸ್ ಮಾಡಲಿಲ್ಲ. ಆದರೆ ಯೇಸಪ್ಪ ನನ್ನ ಕಷ್ಟದಲ್ಲಿ, ನನ್ನ ದುಃಖದಲ್ಲಿ, ನನ್ನ ಸೋಲುಗಳಲ್ಲಿ, ನನ್ನ ಸಾಲದಲ್ಲಿ, ನನ್ನ ಬಾಧೆಯಲ್ಲಿ, ಅನಾರೋಗ್ಯದಲ್ಲಿ ನನ್ನ ಸಂಗಡ ಇದ್ದು ನನಗೆ ಜಯವನ್ನು ಕೊಡುವ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ನೀನು ಯಾವ ಕಷ್ಟದಿಂದ ಬಂದಿದ್ದೀಯಾ, ಯಾವ ಯೋಚನೆ ನಿನ್ನದಾಗಿದೆ, ಯಾವ ಬಾಧೆ ನಿನ್ನನ್ನು ಹಿಡಿದಿಟ್ಟುಕೊಂಡಿದೆ, ನೀನು ಯೇಸಪ್ಪಗೆ ಸಮರ್ಪಿಸಿ ಕೊಡುತ್ತೀಯಾ. ಯೇಸಪ್ಪ ನನ್ನ ಕಣ್ಣೀರನ್ನು ಒರೆಸು ಸ್ವಾಮಿ, ನನ್ನ ಈ ಬಾಧೆಯಿಂದ ತಪ್ಪಿಸು ಸ್ವಾಮಿ. ನನ್ನ ಮಕ್ಕಳ ಜೀವಿತ ಉತ್ತಮವಾಗಲಿ ದೇವರೇ. ಅಪ್ಪ ಅದ್ಭುತ ಮಾಡಪ್ಪ ನನ್ನ ಯೇಸುವೆ, ನೀನು ಅದ್ಭುತ ಮಾಡುವ ದೇವರು ಸ್ವಾಮಿ. ನಿನ್ನನ್ನೇ ನಂಬಿದ್ದೇನೆ ಅಪ್ಪ, ನೀನೇ ಅದ್ಭುತ ಮಾಡಬೇಕು ಸ್ವಾಮಿ. ಅಪ್ಪ ನಿಂದೆಯನ್ನು, ಅವಮಾನವನ್ನು ನಾನು ಸಹಿಸಿಕೊಂಡು ದೇವರೇ, ಜನಗಳ ಬಾಯಿಗೆ ದೇವರೇ ಎಷ್ಟೋ ಸಾರಿ ನಾನು ನೊಂದು ಹೋಗಿದ್ದೇನೆ ಸ್ವಾಮಿ. ನನ್ನ ಕಣ್ಣೀರನ್ನು ಒರೆಸು ಯೇಸಪ್ಪ. ಮಗಳೇ, ನೀನು ಬಾಯಿ ತೆಗೆದು ನಿನ್ನ ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡೋದಾದ್ರೆ ನಿಜವಾಗಿ ಒಂದು ದಿನ ಬರುತ್ತೆ, ನನ್ನ ಕರ್ತನು ಹೇಳುತ್ತಾನೆ, ನಿನ್ನ ದುಃಖವನ್ನ ನೀಗಿಸಿ ನಿನಗೆ ಸಂತೋಷವನ್ನು ಕೊಡುತ್ತೇನೆ ಮಗಳೇ ಎಂಬುದಾಗಿ, ನಿನ್ನ ಬಾಯಿನ ಬಲುನಗೆಯನ್ನು ತುಂಬಿಸುವೆನು ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಯೇಸಪ್ಪ ನಿನಗೆ ಸ್ತೋತ್ರ, ಯೇಸಪ್ಪ ನಿನಗೆ ಸ್ತೋತ್ರ ಅಪ್ಪ. ಪ್ರೀತಿಯ ನಿನ್ನ ಮಕ್ಕಳು ಅಪ್ಪ ಯಾವ ಸಂಕಟದಿಂದ, ಯಾವ ಬಾಧೆಯಿಂದ, ಕಣ್ಣೀರಿನಿಂದ, ಅವಮಾನದಿಂದ ಈಗ ಬಂದಿದ್ದಾರಪ್ಪ. ಅಪ್ಪ ನಜರೇತಿನ ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳಿಗೆ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಅಪ್ಪ ಎಲ್ಲ ಬಾಧೆಗಳಿಂದ ಬಿಡುಗಡೆ, ಎಲ್ಲ ಸಂಕಟಗಳಿಂದ ಬಿಡುಗಡೆ ಅಪ್ಪ, ಎಲ್ಲ ವಂಶದ ಶಾಪದ ಕಟ್ಟುಗಳಿಂದ ಬಿಡುಗಡೆ ಯೇಸು ನಾಮದಲ್ಲಿ. ಆಮೆನ್. ಶಕ್ತನು ಸ್ವಾಮಿ, ನಿನ್ನಿಂದ ಆಗದ ಕಾರ್ಯ ಯಾವುದೂ ಇಲ್ಲ ಯೇಸಪ್ಪ, ನಿನ್ನಿಂದ ಸಮಸ್ತವು ಸಾಧ್ಯವೇ. ನಂಬುತ್ತೇನೆ ಸ್ವಾಮಿ. ಅಪ್ಪ ಈ ಕಾಣದೇ ಇರುವಂತ ಲೋಕದಲ್ಲಿ ದೇವರೇ, ನಾನು ನಿನ್ನನ್ನು ನಂಬುತ್ತೇನೆ, ನಿನ್ನ ಮೇಲೆ ನಾನು ಭರವಸೆ ನೀಡುತ್ತೇನೆ ಸ್ವಾಮಿ. ಪ್ರೇರೆ ನಿನ್ನ ಬಾಯಿಗಳನ್ನು ತೆಗೆದು ಯೇಸಪ್ಪಗೆ ನೀನು ಸ್ತೋತ್ರ ಮಾಡ್ತೀರಾ. ಯೇಸಪ್ಪ ಸ್ತೋತ್ರ, ಯೇಸಪ್ಪ ಸ್ತೋತ್ರ ಅಂತ ಹೇಳೋಣ. ಯೇಸಪ್ಪ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಸಮಸ್ತವನ್ನು ನಾನು ಕೊಡದೆ ಇರುವನೆ, ತನ್ನ ಒಬ್ಬನೇ ಮಗನ ನಮಗಾಗಿ ಲೋಕಕ್ಕೆ ಕಳಿಸಿಕೊಟ್ರಲ್ಲ, ಇನ್ನೇನು ಬೇಕಾಗಿದೆ ಮಗುವೆ, ತಾಳ್ಮೆಯಿಂದ ಇರು. ದೇವರು ನೆರವೇರಿಸ್ತಾರೆ. ನಿನ್ನ ಕಣ್ಣೀರನ್ನ, ನಿನ್ನ ಅವಮಾನವನ್ನ, ನೀನು ಯಾವುದಕ್ಕಾಗಿ ಕಾದುಕೊಂಡು ಕುಳಿತಿದ್ದೀಯೋ ದೇವರೇ, ಯಾವಾಗಪ್ಪ ನನಗೆ ಉತ್ತರ ಎಂಬುದಾಗಿ ನೀನು ಕಾದುಕೊಂಡು ಕುಳಿತಿದ್ದೀಯೋ ಅದಕ್ಕೆ ದೇವರು ತ್ವರೆಯಾಗಿ ನಿನಗೆ ಉತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ಮಾಡಬೇಕಾದ ಸಂಪೂರ್ಣ ಮನಸ್ಸಿನಿಂದ ಯೇಸಪ್ಪನ ನೀನು ನಂಬಬೇಕಾಗಿದೆ. ನಿನ್ನ ಪೂರ್ಣ ಮನಸ್ಸಿನಿಂದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕಾಗಿದೆ. ನೀನು ನಂಬೋದಾದ್ರೆ ಮಾತ್ರ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ನಾವು ದೇವರ ಹತ್ರ ಹೇಳೋಣವ, ದೇವರೇ ನಿನ್ನ ನಂಬುತ್ತೇನೆ ಸ್ವಾಮಿ. ಯಾವ ಡಾಕ್ಟರ್ನಲ್ಲ, ನನ್ನ ಬಳಿ ಇರುವಂತ ಅಲ್ಪ ಹಣವನ್ನಲ್ಲ, ನನ್ನ ಬಲವನ್ನಲ್ಲ, ನನ್ನ ಮಕ್ಕಳನ್ನಲ್ಲ, ನನ್ನ ಕುಟುಂಬವನ್ನ, ನನ್ನ ನೆರೆಹೊರೆಯವರನ್ನ, ನನ್ನ ಸಂಬಂಧಿಕರನ್ನಲ್ಲ ಸ್ವಾಮಿ, ನಾನು ನಿನ್ನನ್ನ ಮಾತ್ರ ನಂಬುತ್ತೇನೆ. ದೇವರನ್ನ ನಂಬಿದವರು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಯೇಸಪ್ಪಗೆ ಹೇಳೋಣವ, ಯೇಸುವೇ ನಿನ್ನನ್ನು ನಂಬುತ್ತೇನೆ ಸ್ವಾಮಿ. ಎಲ್ಲರೂ ನಮ್ಮ ಸ್ವರವನ್ನು ತೆಗೆದು ಹೇಳೋಣ, ಯೇಸುವೇ ನಂಬುತ್ತೇವೆ ಸ್ವಾಮಿ, ನಂಬುತ್ತೇವೆ ಸ್ವಾಮಿ. ಸಾಲದಿಂದ ಬಿಡುಗಡೆ ಸಿಗುತ್ತೆ, ಗರ್ಭಫಲ ಯಾರೆಲ್ಲ ಸ್ವಾಮಿ. ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್. ಆಮೆನ್, 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 ಆಮೆನ್. ಶ್ರೀಮಂತರೋಪಾದಿಯಲ್ಲಿ ಅನೇಕ ಸ್ನೇಹಿತರು, ಬಂಧು ಮಿತ್ರರು ನಿನಗೆ ಇಲ್ಲದೆ ಇರಬಹುದು ಪ್ರಿಯರೇ, ಆದರೆ ಯೇಸುವನ್ನ ನಿನ್ನ ಸ್ನೇಹಿತರನ್ನಾಗಿ ನೀನು ಮಾಡಿಕೊಳ್ಳೋದಾದ್ರೆ ಹಾಗೆ ಸ್ತೋತ್ರಪ್ಪ. ಸಭೆಗೆ ಬಂದಿರುವಂತ ಒಬ್ಬೊಬ್ಬರನ್ನ ಹೇರಳವಾಗಿ ಆಶೀರ್ವಾದ ಮಾಡಿ ರಕ್ತದ ಕೋಟೆಯಲ್ಲಿ ಮರೆ ಮಾಡಿಕೊ ಸ್ವಾಮಿ. ಎಲ್ಲ ಶಾಪದ ಕಟ್ಟುಗಳಿಂದ ನಿನ್ನ ಮಕ್ಕಳಿಗೆ ಬಿಡುಗಡೆ ಉಂಟಾಗಲಿ. ಮಾಡು ಸ್ವಾಮಿ. ಕಣ್ಣೀರನ್ನು ಒರೆಸಪ್ಪ. ಒಂದು ವೇಳೆ ಪ್ರೀತಿ ನಿನ್ನ ಮಗಳು ಸ್ವಾಮಿ, ಮಗಳಲ್ಲಿ ಬಂದಿರುವವರು ಸ್ವಾಮಿ ಕಣ್ಣೀರಿನಿಂದ, ದುಃಖದಿಂದ, ವೇದನೆಯಿಂದ, ಸಂಕಟದಿಂದ ಬಂದಿರುವುದಾದ್ರೆ ಇಲ್ಲಿಂದ ಹೋಗುವಾಗ ಅವರ ಹೃದಯದಲ್ಲಿ ಯೇಸಪ್ಪ ನಿನ್ನ ಪ್ರೀತಿಯು ತುಂಬಿಕೊಳ್ಳಲಿ. ನಾನು ಯೇಸುವಿನ ಸಂಗಡ ಇದ್ದಾರೆ ಎಂಬ ನಂಬಿಕೆ ನಿನ್ನ ಮಕ್ಕಳಿಗೆ ಉಂಟು ಮಾಡಿ ಎಂದು ನಾವು ಪ್ರಾರ್ಥಿಸ್ತೇವೆ.
ಯೇಸು ನಾಮದಲ್ಲಿ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಯ್ಯ. ಅಪ್ಪ, ಈ ಸ್ಥಳವನ್ನ ನಿನ್ನ ಅಭಿಷೇಕದಿಂದ ತುಂಬಿಸಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ತಿರುಗಿ ನೋಡಿ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳೋಣವಾ? ನಿಮಗೆ ಸಮಾಧಾನವಾಗಲಿ. ಕೃಪೆಯು ಇದುವರೆಗೆ ಪಾಲಿದ ನಿನ್ನ ಕೃಪೆಯು ನಾವು ಮತ್ತೆ ನಮ್ಮೂರಿಗೆ ಅಂದ್ರೆ ಸಿನಿಮಾ ಫುಲ್ ಸೀರಿಯಸ್ ಆಗಿದ್ದಾಳೆ. ಹಾಗಾಗಿ ಅಲ್ಲೋಗಿ ಅಡ್ಮಿಟ್ ಆಗಿ 2 ದಿನದಲ್ಲಿ ಹುಷಾರಾದವರು. 2 ದಿನ ಇಲ್ಲಿ ಎಷ್ಟು ತೋರ್ಸ್ಕೊಂಡ್ಬಂದ್ರೆ ಇರಬರ ಸಿರಪ್ ಎಲ್ಲ ಹಾಕಿದ್ರು ಕಮ್ಮಿ ಆಗಿಲ್ಲ. ಅಲ್ಲಿ ಹೋಗಿ ತೋರ್ಸ್ಕೊಂಡ್ಬಂದು 2 ಹೋಗಿ ಅಡ್ಮಿಟ್ ಆಗಿ ಸಾಯಂಕಾಲಷ್ಟಿಗೆ ಜ್ವರ ಇಟ್ಕೊಂಡು ಕೆಮ್ಮೆಲ್ಲ ಕಮ್ಮಿ ಆಗಿ ಎಷ್ಟೊಂದು ಆರೋಗ್ಯವಂತ ದೇವರು ಕೊಡ್ತಾರೆ. ದೇವ್ರ ನಾಮ ಸ್ತೋತ್ರ ಸಲ್ಲಿಸ್ತೇನೆ. ಇನ್ನು ಹೇಳ್ಬೇಕಂದ್ರೆ ನನ್ನ ಮಗನ ವಿಷಯದಲ್ಲಿ ಹೇಳ್ಬೇಕಂದ್ರೆ ಬಹಳ ಸಾಕ್ಷಿ ಬರ್ತೀನಿ. ನನ್ನ ಮಗ ನಿಜವಾಗ್ಲೂ ಅದು ಬದುಕಿದ್ದಾನೆ. ಆಕ್ಚುಲಿ ನಿಮಗೆ ಕೆಲವೊಬ್ರಿಗೆ ಗೊತ್ತು, ಕೆಲವೊಬ್ರಿಗೆ ಗೊತ್ತಿಲ್ಲ. ನಮ್ಮ ಮದುವೆ ಆದ್ಮೇಲೆ 8 ವರ್ಷಕ್ಕೆ ಕೊಟ್ಟಿರೋ ನನ್ನ ಮಗ. ನನಗೆ ಮದುವೆ ಆದ್ಮೇಲೆ 8 ವರ್ಷಕ್ಕೆ ದೇವರೇ ನನಗೆ ಗರ್ಭಫಲ ಅದೇ ಕಾಣಿಸ್ತಿದ್ದೆ. ಅವ್ನು ಹುಟ್ಟಿದ್ಮೇಲೆ 1 ವರ್ಷ ತನಕ ಅವ್ನು ಯಾವುದೇ ಒಂದು ಹಾಸ್ಪಿಟ್ಲಿಗೂ ನಾವು ಹೋಗಿಲ್ಲ. ಬರ್ತಾ ಕಾಲಕ್ರಮೇಣ ಹುಷಾರ್ ತಪ್ಪದು ಹಂಗೆ ಅನ್ನೋದು. ಒಂದು ದಿನ ಅವನ ವಿಷಯದಲ್ಲಿ ಹೇಳ್ಬೇಕು, ಭಾಳ ಯಾವಾಗ ಬೇಕಂದ್ರೆ ಅವಾಗ ಸೀರಿಯಸ್ ಆಗೋದು. ನನ್ನ ಮಗ ಬದುಕೇ ಉಳಿತೇ ಇರ್ಲಿಲ್ಲ. ಇವಾಗ 1 3 ವರ್ಷದ ಹಿಂದೆ ಹೆಂಗಪ್ಪ ಅಂದ್ರೆ, ನಮ್ಮ ತವ್ರ ಮನೆಗೆ ಹೋಗಿದ್ದೆ, ಮಾನವಿ ನನ್ನ ತವ್ರ ಮನೆ. ಅಲ್ಲಿ ಹೋದಾಗ ನಾನು ಊರಿಗೆ ಬರ್ಬೇಕಾದ್ರೆ ರೆಡಿ ಆಗಿದ್ದೆ ಎಲ್ಲ ಊರಿಗೆ ಬರಬೇಕು ಅಂತ. ನಮ್ಮ ತಂಗಿ ಮನೇಲಿದ್ದೆ, ಮೇನ್ ರೋಡಿಗಿದೆ ನಮ್ಮ ತಂಗಿ ಮನೆ. ಒಂದು 7 ಫೀಟ್ ಅಡಿ ಮೋರಿ ಚರಂಡಿ ಅಂತಾರಲ್ಲ ಅದು. ನಮ್ಮ ತಂಗಿ ಮಗಳು ಮುಸ್ರೆ ನೀರು ತಗೊಂಡೋಗಿ ಅಲ್ಲಿ ಚೆಲ್ ಬರ್ಬೇಕಂತ ಹೋದ್ರು. ಇವನು ಚಿಕ್ಕವನಾಗಿನ 4 ವರ್ಷ, ಈಗ ಒಂದು 3-4 ವರ್ಷ ಹಿಂದೆ 4 ವರ್ಷ. ಅವನು ಹೋಗಿ ಏನ್ ಮಾಡಿದಾನಂದ್ರೆ, ಅವಳು ಅದನ್ನ ನೀರು ಚರಂಡಿ ಚೆಲ್ಲಿ ರಿಟರ್ನ್ ಆಗಿದ್ದಾಳೆ. ಇವನು ಅಲ್ಲಿ ಇದ್ದಿದ್ದು ಗೊತ್ತಿಲ್ಲ, ಯಾರು ನಮಗೂ ಗೊತ್ತಿಲ್ಲ ಅವಳ ಹಿಂದೆ ಹೋಗಿದ್ದಾನೆ ಅನ್ನೋದು. ನಿಜವಾಗ್ಲೂ ನಾನು ಒಳಗಿದ್ದೆ, ನಾವೆಲ್ಲ ಒಳಗಿದ್ವಿ. ಅವತ್ತೊಂದು ಏನ್ ಮಾಡಿದಾನಂದ್ರೆ, ಒಂದು ಚಿಕ್ಕ ಬ್ಯಾಟ್ ಇರುತ್ತಲ್ಲ, ಪ್ಲಾಸ್ಟಿಕ್ ಬ್ಯಾಟ್, ಮಕ್ಕಳು ಆಟ ಆಡೋದು. ಹಾಗಾದ್ರೆ ಅದ್ರೊಳಗೆ ಬಿದ್ದಿದ್ರೆ ಬಗ್ಗೆ ಅದನ್ನ ನೀನ್ ತಗೊಳಕ್ ಹೋಗಿ ತಲೆ ಕೆಳಗ್ ಮಾಡಿ ಕಾಲ್ ಬ್ಯಾಕ್ ಮಾಡಿ. ನಮಗ್ ಗೊತ್ತೇ ಇಲ್ಲ ನಾವು ಅವಳ ಹಿಂದೆ ಹೋಗಿದ್ದೇವೆ ಅನ್ನೋದನ್ನು ನಾವು ನೋಡೇ ಇಲ್ಲ, ಯಾರು ನೋಡ್ಕೊಂಡಿಲ್ಲ. ನಮ್ಮ ಏರಿಯಾದಲ್ಲಿ ಯಾವಾಗ್ಲೂ ಒಬ್ನು ಪ್ರಶಾಂತ್ ಅಂತ ಅವ್ನ ಕೆಲ್ಸಕ್ಕೆ ಹೋಗಲ್ಲ. ಎಲ್ಲಾರು ಬೈದಿರ್ತಿದ್ರು, ಏನು ದಂಡಪಿಂದ ಕೆಲ್ಸಕ್ಕೆ ಹೋಗಲ್ಲ. ನಿಜ ಹೇಳ್ಬೇಕಂದ್ರೆ ಅವತ್ತು ಅವನೇ ನಮ್ ಪಾಲಿಗೆ ದೇವ್ರ ಹಾಕಿದ್ದ. ನಿಜ ನಮ್ ಪಾಲಿಗೆ ಅವನೇನಪ್ಪ ಅಂದ್ರೆ ಅಲ್ಲಿ ರೋಡಿಗೆ ಯಾವಾಗ್ಲೂ ಕುತ್ಕೊಳ್ಳಲ್ಲ. ಅವನಲ್ಲಿ ಅವತ್ತು ಅವನೇನ್ ರೀಸರ್ಚ್ ಮಾಡ್ಬೇಕಲ್ಲಿ ಮಾಡಿ ಹೋಗಿ ಮುಳುಗ್ಬೇಕು ಅನ್ಕೊಂಡಂತ ಅಲ್ಲಿ ಚರಂಡಿ. ಅವ್ ನೋಡಿದ್ರೆ ಮುಳುಗಿ ತೇಲ್ಕೊಂಡು, ಏನಪ್ಪ ಯಾವ್ದು ಪಾಪು, ಏನ್ ಮುಳುಗಿ ತೇಲತ್ತೆ, ಏನು ಪಾಪುನೋ ಏನ್ ಅಂದಿನೋ ಅಂತ ಹಿಂಗ್ ಬಗ್ ನೋಡಿದ್ರೆ ನನ್ನ ಮಗ ಕಾಲು ಇಷ್ಟು ಬೆಳ್ ಕಾಣ್ತಿದ್ವು ಅಂತೆ. ಅವ್ನು ಫುಲ್ ಪಾಪ ಬಾಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಿನ್ ಮೇಲೆ ಎತ್ತಿದ್ರೆ ನಿಜವಾಳ ಆವತ್ತೇ ನನ್ನ ಮಗ ನೆನೆಸ್ಕೊಂಡ್ರೆ ನನ್ಗೆ ಇವತ್ತಿನವರೆಗೂ ನಿದ್ದೆ ಬರಲ್ಲ ಸೇರೋದು. ಅವನ್ ತೆಗೆದ್ಮೇಲೆ 1 ವಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಅಂದ್ರೆ ಇದೇ ತರ ಎಷ್ಟೋ ನನ್ನ ಮಗನ ವಿಷಯದಲ್ಲಿ ದೇವರು ಎಷ್ಟೋ ರೀತಿಯಿಂದ ಯಾರ್ಯಾರ ಮುಖಾಂತರ ದೇವ್ರು ಅದೇ ಹೇಳ್ತಾರಲ್ಲ, ದೇವ್ರು ಯಾರ್ಯಾರ ಮುಖಾಂತರ ಬಂದು ನಮಗೆ ಸಹಾಯ ಮಾಡ್ತಾರೆ, ಕಾಪಾಡ್ತಾರಂತ. ನನ್ನ ಮಗನ್ ಕಾಪಾಡಿದಾನೆ. ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ ನನ್ ಕೊಟ್ಟಿರೋದು ಒಬ್ಬೇ ಮಗ ಅಬ್ರಹಾಮನಿಗೆ ಇಸಾಕನ ಹೆಂಗ್ ದಯಪಾಲಿಸಿದ ದೇವರು ಬಹಳ ವರ್ಷದಲ್ಲಿ ನನಗೆ ಒಬ್ಬೇ ಮಗನ್ ಕೊಟ್ಟಿದ್ದಾನೆ. ದೇವ್ರ ಕೃಪೆ ಆಶೀರ್ವಾದ ಸದಾಕಾಲ ನನ್ನ ಮಗನ ಹಿಂಗೆ ಇಲ್ಲ ಅಂತ ನಾನು ಬೇಡ್ಕೊಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದನೂ ನನ್ನ ಮಗನ ಮೇಲೆ ಇರ್ಬೇಕಂತ ಬೇಡ್ಕೊಳ್ತೀನಿ. ತುಂಬಾ ಸ್ನೇಹಿಸ್ತೀನಿ. ಯೇಸು ನಾಮದಲ್ಲಿ ಆಮೆನ್. వందనాలు స్థుతులు ప్రార్థన చేయ ఈ కొద్ది ప్రార్థన తండ్రి యేసు నామములో ప్రార్థించుతున్నాము.
ಅದೇ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋದು. ಎಲ್ಲ ಕನ್ನಡ ಮುಚ್ಚಿ ಪ್ರಾರ್ಥನೆ ಮಾಡೋದು.